ನೀವು ಕಗ್ಗತ್ತಲೆಯಲ್ಲಿ ಒಂಟಿಯಾಗಿ ಕಾರ್ ಓಡಿಸುತ್ತಿದ್ದೀರಿ. ಇದ್ದಕ್ಕಿದ್ದಂತೆ ನಿಮ್ಮದೇ ಕಾರಿನ ಡಿಕ್ಕಿಯಿಂದ ಯಾರೋ ಬಡಿಯುವ ಶಬ್ದ ಬಂದ್ರೆ ಏನಾಗುತ್ತದೆ? ವಿಕ್ರಮ್‌ಗೆ ಆಗಿತ್ತೇ ಇದು. ಮಧ್ಯರಾತ್ರಿ ಹೆದ್ದಾರಿಯಲ್ಲಿ ಹೋಗುವಾಗ ಆತನ ಕಾರಿನ ಡಿಕ್ಕಿಯಿಂದ ಡಬ್ ಡಬ್ ಎಂದು ಬಲವಾಗಿ ಗುದ್ದುವ ಶಬ್ದ ಬರಲಾರಂಭಿಸಿತ್ತು. ಧೈರ್ಯ ಮಾಡಿ ಕಾರು ನಿಲ್ಲಿಸಿದ ವಿಕ್ರಮ್ ನಡುಗುತ್ತಲೇ ಡಿಕ್ಕಿ ಓಪನ್ ಮಾಡಿದ. ಅಲ್ಲಿ ಯಾರೂ ಇರಲಿಲ್ಲ. ಆದರೆ ಅಲ್ಲಿ ಕೇವಲ ಒಂದು ಹಳೆಯ, ಕಣ್ಣುಗಳು ಕೆಂಪಾಗಿ ಹೊಳೆಯುತ್ತಿದ್ದ ಭಯಾನಕ ಮರದ ಬೊಂಬೆ ಇತ್ತು. ಅದು ವಿಕ್ರಮ್ನನ್ನೇ ದಿಟ್ಟಿಸಿ ನೋಡುತ್ತಿತ್ತು. ಗಾಬರಿಯಾದ ವಿಕ್ರಮ್ ಆ ಬೊಂಬೆಯನ್ನು ಎತ್ತಿ ರಸ್ತೆಯ ಪಕ್ಕದ ಕಾಡಿಗೆ ಎಸೆದು ವೇಗವಾಗಿ ಕಾರು ಸ್ಟಾರ್ಟ್ ಮಾಡಿ ಹೊರಟ. ಆದರೆ ಸರಿಯಾಗಿ 10 ನಿಮಿಷದ ನಂತರ ವಿಕ್ರಮ್ ಪಕ್ಕಕ್ಕೆ ತಿರುಗಿ ನೋಡಿದಾಗ ಆತ ಎಸೆದಿದ್ದ ಅದೇ ಬೊಂಬೆ ಅವನ ಪಕ್ಕದ ಸೀಟಿನಲ್ಲೇ ಕುಳಿತಿತ್ತು. ಆ ಬೊಂಬೆ ಕಾರಿನೊಳಗೆ ಹೇಗೆ ಬಂತು? ಮುಂದೇನಾಯ್ತು? ಪಾರ್ಟ್ 2ಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ.